ಹಾಯ್ ನಮಸ್ತೆ, ವೆಲ್ಕಮ್ ಟು ಶ್ರುತಿ ಲಾಗ್ಸ್. ಇವತ್ತು ನಮ್ಮಮ್ಮ ಒಂದು ರೆಸಿಪಿ ಮಾಡ್ತಾಯಿದ್ದಾರೆ, ಬನ್ನಿ ನೋಡೋಣ. ಇವತ್ತು ಬೇಕಾಗೋದು ತೋರಿಸಿ ಏನೇನು ಹಾಕ್ತೀವಿ ನೋಡೋಣ. ಹಿರಿರು ಫಸ್ಟ್ ಏನೇನು ಹಚ್ಕೊಂಡಿದ್ದೆ ಅದನ್ನ ಹೇಳು. ಸ್ಟವ್ ಹಚ್ಚಿದ್ದೀನಿ, ಎಣ್ಣೆ ಹಾಕ್ಬೇಕು, ಈರುಳ್ಳಿ ಹಿರಿರು ಒಂದೇ ಸಲ ಹೇಳ್ಬೇಡ, ಸ್ವಲ್ಪನೇ ಹೇಳು. ಏನು ಹಾಕ್ಬೇಕು ಫಸ್ಟು? ಎಣ್ಣೆ. ಎಣ್ಣೆ, ನೆಕ್ಸ್ಟ್ ಸಾಸಿವೆ, ನುಗ್ಗೆಕಾಯಿ ಗಜ್ಜಿಗೆ ಏನೇನು ಬೇಕು ಅದನ್ನ ಹೇಳು. ಟೊಮೊಟೊ, ಫಸ್ಟು ಒಗ್ಗರಣೆ ಹಾಕ್ಬೇಕು ತಾನೆ. ಹಾಕು, ಇನ್ನೊಂದೇ ಹೇಳ್ತೀನಿ ನಾನು. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ಹಂಗೆ ಹೇಳ್ಬಾರ್ದು, ಒಂದೊಂದೇ ಹೇಳ್ಬೇಕು ನೀನು. ಅವ್ರು ಹಂಗೆ ಹೇಳ್ಬಿಟ್ರೆ ಪಟ ಪಟ ಅಂತ. ಒಂದು ಕೆ ಜಿ ಎಣ್ಣೆ ಹಾಕ್ಬೇಕು. ಹಾಂ, ಸ್ವಲ್ಪ ಸರಿಯಾಗಿ ಹಾಕೋದೇನು ಪಟ್ಟಟ್ಟು ಹಾಕ್ಬಿಡ್ತೀವಿ. ಸ್ವಲ್ಪ ಸಾಸಿವೆ ಹಾಕಬೇಕು, ಆಮೇಲೆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ. ನಮ್ಮಮ್ಮ ಎಲ್ಲ ಒಟ್ಟಿಗೆ ಹಚ್ಕೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ನೀವು ಬೇಕಾದ್ರೆ ಸಪ್ರೇಟ್ ಹಾಕ್ಕೋಬೋದು. ನಿಧಾನಕ್ಕೆ ಹಾಕೋ, ಆಮೇಲೆ ಮುಖಕ್ಕೆ ಎಗ್ರ ಥರ ಹಾಕ್ಬಿಡಿಯಾ. ಆಮೇಲೆ ಏನಾಗ್ತದೆ? ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರ್ಬೇವಿನ ಸೊಪ್ಪು ಹಾಕು. ಸಾಸಿವೆ ಚಟ ಚಟ ಅಂದಮೇಲೆ ನಾವು ನಿಂತಬೇಕು, ಒಗ್ಗರಣೆ ಹಾಕಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು. ಒಂದ್ಸಲ ಹೇಳಿ ಸಾಕು, ಅವ್ರೇನು 20 ಸಲ ಬರ್ಕೊತಾರೇನು? ನೆಕ್ಸ್ಟು ಅದೇನು ಎಳಸ್ಬೇಕು, ಇದೆಲ್ಲಿ ಸೌಟಕ್ಕೋ ನೋಡು, ಏನಂದ್ರೆ ಕೊಡು. ಆಮೇಲೆ ಏನು ಮಾಡುವ? ಫ್ರೈ ಆಗಬೇಕಲ್ವಾ? ಫ್ರೈ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಏನಾಗಬೇಕು ಇದಕ್ಕೆ? ಫ್ರೈ ಆದಮೇಲೆ ಟೊಮೊಟೊ, ನೀರು ಮುಂಚೆಗೆ ಬೇಯಿಸ್ಕೊಳ್ಳೋ ಟೊಮೊಟೊ ಫಸ್ಟ್ ಆಗೋಲ್ಲ. ಏನಾಗ್ತದೆ ನಿನಗೆ ಗೊತ್ತಿರ್ಬೇಕು, ಹೇಳು ಏನಾಗ್ತದೆ ಅಂತ. ನೆಕ್ಸ್ಟ್ ಇವಾಗ ಯಾವುದು? ಟೊಮೊಟೊನ. ಈರುಳ್ಳಿನ ಫ್ರೈ ಆಗೈತಾ? ಕೆಂಪು ಆಗ್ಬೇಕಂತೆ. ಇರು. ನೆಕ್ಸ್ಟ್ ಟೊಮೊಟೊ. ಇವಾಗ ಟೊಮೊಟೊ ಹಾಕ್ತಾಯಿದ್ದೀವಿ. ಟೊಮೊಟೊ ಫ್ರೈ ಆಗಬೇಕು. ಆಮೇಲೆ ನುಗ್ಗೆಕಾಯಿ ತೊಳೆದು ಸಾಕೆತ್ತು. ಎಣ್ಣೆ ಹಾಕಿದ್ದೆ ಆಗಬಾರ್ದು. ನಮ್ಮ ಎಣ್ಣೆ ಹಾಕೋದ್ರಲ್ಲಿ ಎತ್ತಿ ಕೈ ಫ್ರೆಂಡ್ಸ್. ಇದೆಲ್ಲ ಏನಾಗಬೇಕಿದು? ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದಾಕು ನುಗ್ಗೆಕಾಯಿ.
ಈಗ ಟೊಮೊಟೊ ಆಯ್ತು. ಏನೇನು ಹಚ್ಕೊಂಡಿದ್ದೆ? ನುಗ್ಗೆಕಾಯಿ, ಆಲೂಗಡ್ಡೆ. ನುಗ್ಗೆಕಾಯಿ ಆಲೂಗಡ್ಡೆ ಎರಡು ಹಾರ್ಡ್ ಹಾಕಬೇಕು ಟೊಮೊಟೊ ಜೊತೆಗೆ. ಆಮೇಲೆ ನುಗ್ಗೆಕಾಯಿ ಆಲೂಗಡ್ಡೆ ಬೆಂದಾದ್ಮೇಲೆ ಏನು ಹಾಕಬೇಕು ಆಮೇಲೆ ನೋಡೋಣ ಇರಿ. ಚೆನ್ನಾಗಿ ತಿರ್ಸಿ ಒಂದು ಎಷ್ಟೊತ್ತು ಬೇಯಬೇಕು? ಒಂದು ಹಾಫ್ ಆನ್ ಅವರಾ? ಹಾಫ್ ಆನ್ ಅವರ್ ಬೇಕಾ? 10 ಮಿನಿಟ್ಸ್ ಬೇಯಬೇಕಷ್ಟೆ. ಪ್ಲೇಟ್ ಮುಚ್ಬಿಡು. ಮುಚ್ಬೇಕು ಹಂಗೆ ನೀನು. ಎಷ್ಟು 15 ನಿಮಿಷ ಬೇಯಬೇಕಾ? 10 ನಿಮಿಷನಾ? 15 ನಿಮಿಷ ಆದಮೇಲೆ ಇಲ್ಲ ಹಾಕಿಲ್ಲ, ಅದೇ ಮರ್ತ್ಬಿಟ್ಟವ್ರೆ. ಸಾಲ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಎಷ್ಟು ಹಾಕ್ಬೇಕು ನೋಡ್ಕೊಳ್ಳಿ. ಆಮೇಲೆ ಕಲಸಿ ಈ ಥರ. ಇವಾಗ ಹಾಕ್ಬಿಡ್ತೀರಾ ಸಾಂಬಾರು ಪುಡಿ? ಬುದ್ಧಿ ಮಾತ್ರ ಹಾಕು ಸಾಂಬಾರು ಪುಡಿ. ಹಾಯ್ ನಮಸ್ತೆ, ವೆಲ್ಕಮ್ ಟು ಶ್ರುತಿ ವ್ಲಾಗ್ಸ್. ಇವತ್ತು ನಮ್ಮಮ್ಮ ಒಂದು ರೆಸಿಪಿ ಮಾಡ್ತಾಯಿದ್ದಾರೆ, ಬನ್ನಿ ನೋಡೋಣ. ಇವತ್ತು ನುಗ್ಗೆಕಾಯಿ ಗೊಜ್ಜು ತೋರಿಸಿ ಏನೇನು ಹಾಕ್ತೀವಿ ನೋಡೋಣ. ಹಿರಿರು ಫಸ್ಟ್ ಏನೇನು ಹಚ್ಕೊಂಡಿದ್ದೆ ಅದನ್ನು ಹೇಳು. ಸ್ಟವ್ ಹಚ್ಚಿದ್ದೀನಿ, ಎಣ್ಣೆ ಹಾಕಬೇಕು, ಈರುಳ್ಳಿ ಕೊಟ್ಟಿಸ್ಬೇಕು. ಹಿರಿರು ಒಂದೇ ಸಲ ಹೇಳ್ಬೇಡ, ಸ್ವಲ್ಪನೇ ಹೇಳು. ಏನು ಹಾಕ್ಬೇಕು ಫಸ್ಟು? ಎಣ್ಣೆ. ಎಣ್ಣೆ, ನೆಕ್ಸ್ಟ್ ಸಾಸಿವೆ. ನುಗ್ಗೆಕಾಯಿ ಗಜ್ಜಿಗೆ ಏನೇನು ಬೇಕು ಅದನ್ನ ಹೇಳು. ಟೊಮೊಟೊ, ಫಸ್ಟು ಒಗ್ಗರಣೆ ಹಾಕ್ಬೇಕು ತಾನೆ? ಹಾಕು, ಇನ್ನೊಂದೇ ಹೇಳ್ತೀನಿ ನಾನು. ಈರುಳ್ಳಿ, ಬೆಳ್ಳುಳ್ಳಿ ಕೊಟ್ಟಿಸ್ಬೇಕು. ಹಂಗೆ ಹೇಳ್ಬಾರ್ದು, ಒಂದೊಂದೇ ಹೇಳ್ಬೇಕು ನೀನು. ಅವ್ರು ಹಂಗೆ ಹೇಳ್ಬಿಟ್ರೆ ಪಟ ಪಟ ಅಂತ. 1 ಕೆಜಿ ಎಣ್ಣೆ ಹಾಕಬೇಕು. ಹಾಂ, ಸ್ವಲ್ಪ ಸರಿಯಾಗಿ ಹಾಕೋದೇನು ಪಟ್ಟಟ್ಟು ಹಾಕ್ಬಿಡ್ತೀವಿ. ಸ್ವಲ್ಪ ಸಾಸಿವೆ ಹಾಕಬೇಕು. ಆಮೇಲೆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ. ನಮ್ಮಮ್ಮ ಎಲ್ಲ ಒಟ್ಟಿಗೆ ಹಚ್ಕೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ನೀವು ಬೇಕಾದ್ರೆ ಸಪ್ರೇಟ್ ಹಾಕ್ಕೋಬೋದು. ನಿಧಾನಕ್ಕೆ ಹಾಕೋ, ಮುಖಕ್ಕೆ ಎಗ್ರೋ ಥರ ಹಾಕ್ಬಿಡಿಯಾ. ಆಮೇಲೆ ಏನಾಗ್ತದೆ? ಈರುಳ್ಳಿ, ಬೆಳ್ಳುಳ್ಳಿ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರ್ಬೇವಿನ ಸೊಪ್ಪು ಹಾಕು. ಸಾಸಿವೆ ಚಟ ಚಟ ಅಂದಮೇಲೆ ನಾವು ನಿಂತಬೇಕು. ಒಗ್ಗರಣೆ ಹಾಕ್ಬೇಕು. ಒಂದ್ಸಲ ಹೇಳಿ ಸಾಕು, ಅವ್ರೇನು 20 ಸಲ ಬರ್ಕೊತಾರೇನು? ನೆಕ್ಸ್ಟು ಇದೆಲ್ಲಿ ಸೌಟಕ್ಕೋ ನೋಡು, ಏನಂದ್ರೆ ಅದು ಕೊಡು. ಆಮೇಲೆ ಏನು ಮಾಡುವ? ಫ್ರೈ ಆಗಬೇಕಲ್ವಾ? ಫ್ರೈ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಏನಾಗಬೇಕು ಇದಕ್ಕೆ? ಫ್ರೈ ಆದಮೇಲೆ ಟೊಮೊಟೊ, ನೀರು, ನುಗ್ಗೆಕಾಯಿ ಬೇಯಿಸ್ಕೊಳ್ಳೋಣ. ಫಸ್ಟ್ ಆಗೋಲ್ಲ. ಏನಾಗ್ತದೆ ನಿನಗೆ ಗೊತ್ತಿರ್ಬೇಕು, ಹೇಳು ಏನಾಗ್ತದೆ ಅಂತ. ನೆಕ್ಸ್ಟ್ ಇವಾಗ ಯಾವುದು? ಟೊಮೊಟೊನ. ಈರುಳ್ಳಿನ ಫ್ರೈ ಆಗೈತಾ? ಕೆಂಪು ಆಗ್ಬೇಕಂತೆ. ಇರು. ನೆಕ್ಸ್ಟ್ ಟೊಮೊಟೊ. ಇವಾಗ ಟೊಮೊಟೊ ಹಾಕ್ತಾಯಿದ್ದೀವಿ.
ಟೊಮೊಟೊ ಫ್ರೈ ಆಗಬೇಕು. ಆಮೇಲೆ ನುಗ್ಗೆಕಾಯಿ ತೊಳೆದು ಸಾಕೆತ್ತಿ ಎಣ್ಣೆ ಹಾಕಿದ್ದೆ ಆಗಬಾರ್ದು. ನಮ್ಮ ಎಣ್ಣೆ ಹಾಕೋದ್ರಲ್ಲಿ ಎತ್ತಿ ಕೈ ಫ್ರೆಂಡ್ಸ್. ಇದೆಲ್ಲ ಏನಾಗಬೇಕಿದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದು ಹಾಕು ನುಗ್ಗೆಕಾಯಿ. ಈಗ ಟೊಮೊಟೊ ಆಯ್ತು. ಏನೇನು ಹಚ್ಕೊಂಡಿದ್ದೆ? ನುಗ್ಗೆಕಾಯಿ, ಆಲೂಗಡ್ಡೆ. ನುಗ್ಗೆಕಾಯಿ ಆಲೂಗಡ್ಡೆ ಎರಡು ಆ್ಯಡ್ ಹಾಕಬೇಕು ಟೊಮೊಟೊ ಜೊತೆಗೆ. ಆಮೇಲೆ ನುಗ್ಗೆಕಾಯಿ ಆಲೂಗಡ್ಡೆ ಬೆಂದಾದ್ಮೇಲೆ ಏನಾಗಬೇಕು ಆಮೇಲೆ ನೋಡೋಣ ಇರಿ. ಚೆನ್ನಾಗಿ ತಿರ್ಸಿ ಒಂದು ಎಷ್ಟೊತ್ತು ಬೇಯಬೇಕು? ಒಂದು ಹಾಫ್ ಆನ್ ಅವರಾ? ಹಾಫ್ ಆನ್ ಅವರ್ ಬೇಕಾ? 10 ಮಿನಿಟ್ಸ್ ಬೇಯಬೇಕಷ್ಟೆ. ಇಷ್ಟೇಟ್ ಮುಚ್ಬಿಡು. ಮುಚ್ಬೇಕು ಹಂಗೆ ನೀನು. ಎಷ್ಟು 15 ನಿಮಿಷ ಬೇಯಬೇಕು? 10 ನಿಮಿಷನಾ? 15 ನಿಮಿಷ ಆದಮೇಲೆ ಇಲ್ಲ ಹಾಕಿಲ್ಲ, ಅದೇ ಮರ್ತ್ಬಿಟ್ಟವ್ರೆ. ಸಾಲ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಎಷ್ಟು ಹಾಕ್ಬೇಕು ನೋಡ್ಕೊಳ್ಳಿ. ಆಮೇಲೆ ಕಲಸಿ ಈ ಥರ. ಇವಾಗ ಹಾಕ್ಬಿಡ್ತೀರಾ ಸಾಂಬಾರು ಪುಡಿ? ಬುದ್ಧಿ ಮಾತ್ರ ಹಾಕು ಸಾಂಬಾರು ಪುಡಿ. ಸ್ವಲ್ಪ ಅರ್ಧ ಸ್ಪೂನು ಸಾಂಬಾರು ಪುಡಿ. ಇದು ಮನೇಲಿ ಮಾಡಿರೋ ಸಾಂಬಾರು ಪುಡಿನೇ, ನಾವು ಅಂಗಡಿಯಿಂದ ತರಲ್ಲ. ನಮ್ಮ ಡ್ಯಾಡಿನೇ ಮಾಡ್ತಾರೆ ಇದು ಸಾಂಬಾರು ಪುಡಿ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ರೆಸಿಪಿ ನುಗ್ಗೆಕಾಯಿ ಗೊಜ್ಜು. ಯಾರಿಗಾದ್ರೂ ಇಷ್ಟ ಆದರೆ ಕಮೆಂಟಲ್ಲಿ ರೆಸಿಪ್ ಅಂತ ಹಾಕಿ. ನುಗ್ಗೆಕಾಯಿ ರೆಸಿಪ್ ಯಾರಿಗಾದ್ರೂ ಇಷ್ಟ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇದು ಒಂದು ಮಿನಿ ಲಾಗ್ ಆಗಿರುತ್ತೆ ಅಷ್ಟೇ. ಇದು ನೋಡಿ, ಸ್ವಲ್ಪ ಅರ್ಧ ಸ್ಪೂನು ಸಾಂಬಾರು ಪುಡಿ. ಇದು ಮನೇಲಿ ಮಾಡಿರೋ ಸಾಂಬಾರು ಪುಡಿನೇ, ನಾವು ಅಂಗಡಿಯಿಂದ ತರಲ್ಲ. ನಮ್ಮ ಡ್ಯಾಡಿನೇ ಮಾಡ್ತಾರೆ ಇದು ಸಾಂಬಾರು ಪುಡಿ.
ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ರೆಸಿಪಿ ನುಗ್ಗೆಕಾಯಿ ಗೊಜ್ಜು. ಯಾರಿಗಾದ್ರೂ ಇಷ್ಟ ಆದರೆ ಕಮೆಂಟಲ್ಲಿ ರೆಸಿಪ್ ಅಂತ ಹಾಕಿ. ನುಗ್ಗೆಕಾಯಿ ರೆಸಿಪ್ ಯಾರಿಗಾದ್ರೂ ಇಷ್ಟ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇದು ಒಂದು ಮಿನಿ ಲಾಗ್ ಆಗಿರುತ್ತೆ ಅಷ್ಟೇ. ಇದು ನೋಡಿ